ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 5th ಮಾರ್ಚ್ ಬುಧವಾರ. ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಇತ್ತು. ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ನಿಫ್ಟಿ ಬ್ಲೂ ಸಿ ತರ ಕಾಣಿಸ್ತಾ ಇದೆ. ಸೊ ಓಪನಿಂಗ್ ಅಲ್ಲೇ ಮೊದಲನೇ 15 ನಿಮಿಷದಲ್ಲಿ ಬಂದ ನಂತರ ದಿನದ ಹೈನಲ್ಲೇ ನಿಫ್ಟಿ ಟ್ರೇಡ್ ಆಗಿ 22,300 ಮೇಲೆ ಕ್ಲೋಸಿಂಗ್ ಕಂಡಿದೆ. ಸೊ ಇದು ಆಕ್ಚುಲಿ ತುಂಬಾ ಪಾಸಿಟಿವ್ ಆಗಿದೆ. ಸೊ ಇಲ್ಲಿ ನೀವು ನೋಡಬಹುದು, ನಿಫ್ಟಿನ ಬಿಟ್ರೆ ನಿಫ್ಟಿ ನೆಕ್ಸ್ಟ್ 50 ಇದರಲ್ಲಿ 2.54% ರಿಟರ್ನ್ ಬಂದಿದೆ. ನಿಫ್ಟಿ ಮಿಡ್ ಸೆಲೆಕ್ಟ್ ಮಿಡ್ ಕ್ಯಾಪ್ ಇದರಲ್ಲಿ ಕೂಡ 3% ಗಿಂತ ಹೆಚ್ಚಿನ ರಿಟರ್ನ್ ಬಂದಿದೆ. ನಿನ್ನೆ ದಿನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ನಿಫ್ಟಿ 10,900 ಮೇಲೆ ಹೋದ್ರೆ ಒಂದು ರಿಸ್ಕ್ ಟ್ರೇಡ್ ತಗೊಂಡ್ರೆ ಇಲ್ಲಿ 250 to 300 ಮೂಮೆಂಟಮ್ ಸಿಗುತ್ತೆ ಅಂತ. ಆ ಮೂಮೆಂಟ್ ನಾವು ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನೋಡಿದ್ವಿ. ಹಾಗೂ ಕಂಪೇರಿಟಿವ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೆಕ್ಸ್ಟ್ 50ಗೆ ಕಂಪೇರ್ ಮಾಡಿದ್ರೆ, ಈವನ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಓನ್ಲಿ 244 ಪಾಯಿಂಟ್ಸ್ ಮಾತ್ರ ಮೂಮೆಂಟಮ್ ಕೊಡ್ತು. ಅದು ಏತಕ್ಕೆ ಅಂತ ಮುಂದೆ ನೋಡೋಣ. ಇದ್ರ ಜೊತೆಗೆ ಫೈನಾನ್ಸ್ ನಿಫ್ಟಿನಲ್ಲಿ ಇದು ಆಕ್ಚುಲಿ ಎಲ್ಲ ಇಂಡಸ್ಟ್ರೀಸ್ ಅಲ್ಲಿ ವೀಕೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಇದು ಕೂಡ ಏತಕ್ಕೆ ಅಂತ ನಾವು ಈಗ ನೋಡೋಣ. ಇದು ಏತಕ್ಕೆ ಅಂತ ನಾವು ಇಲ್ಲಿ ನೋಡಿದ್ರೆ, ಇಲ್ಲಿ ನೀವು ನೋಡಬಹುದು ನಿಫ್ಟಿ ಟಾಪ್ ಗೇನರ್ಸ್ ಹಾಗೂ ಲೂಸರ್ಸ್. ಸೊ ಟಾಪ್ ಗೇನರ್ಸ್ ಅಲ್ಲಿ ಯಾವ್ದಾವ್ದಿದೆ? HDFC AMC ಇದೆ, REC ಲಿಮಿಟೆಡ್ ಇದೆ, LIC ಹೌಸಿಂಗ್ ಫೈನಾನ್ಸ್, ಇವು ಎಲ್ಲ ಟಾಪ್ ಗೇನರ್ಸ್ ಆಗಿದ್ದಾವೆ. ಇನ್ನು ಟಾಪ್ ಲೂಸರ್ಸ್ ಅಲ್ಲಿ ನೋಡಿದ್ರೆ, ಸೊ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇಲ್ಲಿ ಏನು 3% ಗಿಂತ ಹೆಚ್ಚಿನ ಕರೆಕ್ಷನ್ ಕೊಟ್ಟಿದೆ. ಸೊ ಅದು ಫಿನ್ ನಿಫ್ಟಿನ ಮೇಲೆ ತಗೊಂಡೋಗಿ ಬಿಡ್ಲಿಲ್ಲ. ಹಾಗೆ ಇಲ್ಲಿ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಬಂದ ಈ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ HDFC ಬ್ಯಾಂಕ್ ಮೋರ್ ದೆನ್ 1% ಇಲ್ಲಿ ಕೆಳಗಡೆ ಟ್ರೇಡ್ ಆಗಿದ್ದಕ್ಕಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಅಷ್ಟೇನು ಮೂಮೆಂಟಮ್ ಕೊಡಲಿಲ್ಲ. ಅದೇ HDFC ಬ್ಯಾಂಕು, ಬಜಾಜ್ ಫೈನಾನ್ಸು, ಮುತ್ತೂಟ್ ಫೈನಾನ್ಸು ಇವೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿದ್ರೆ ನಿಫ್ಟಿ ಇನ್ನಷ್ಟು ಮೇಲೆ ಹಾಗೂ ಬ್ಯಾಂಕ್ ನಿಫ್ಟಿ ಕೂಡ ಇನ್ನಷ್ಟು ಒಳ್ಳೆ ಅಪ್ ಮೂವ್ ಕೊಡೋ ಚಾನ್ಸಸ್ ಇತ್ತು. ಇಷ್ಟೇ ಅಲ್ಲದೆ ನಾವು ನಮ್ಮ ಎಲ್ಲ ಇಂಡಸ್ಟ್ರೀಸ್ಗಳನ್ನ ಇಲ್ಲಿ ಚೆಕ್ ಮಾಡಿದ್ರೆ, ಸೊ ನಾನು ಆಲ್ ಇಂಡಸ್ಟ್ರೀಸ್ಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಿಫ್ಟಿ ಅಲ್ಲದೆ ಎಲ್ಲ ಇಂಡಸ್ಟ್ರೀಸ್ ಅಲ್ಲೂ ಪಾಸಿಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ಒಂದೇ ಒಂದು ಇಲ್ಲಿ ನೆಗೆಟಿವ್ ಕ್ಲೋಸಿಂಗ್, ಅದು ಇಂಡಿಯಾ ವಿಕ್ಸ್, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಸೊ ಇದರಲ್ಲಿ ನಾವು ಟ್ರೇಡ್ ಮಾಡಲ್ಲ, ಇದು ಜಸ್ಟ್ ಸೆಂಟಿಮೆಂಟ್ ನ ಟ್ರ್ಯಾಕ್ ಮಾಡೋ ಇಂಡೆಕ್ಸ್. ಸೊ ಇದು ಕಡಿಮೆ ಆಗಿದೆ. ಆಕ್ಚುಲಿ ಇದು ಕಡಿಮೆ ಆದ್ರೆ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ಆ ಪಾಸಿಟಿವಿಟಿನ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡಿದೀವಿ. ಸೊ ಅದಲ್ಲದೆ ಬೇರೆ ಎಲ್ಲ ಇಂಡಸ್ಟ್ರೀಸ್ ಅಲ್ಲೂ ನೋಡಿ, ಎಲ್ಲ ಪಾಸಿಟಿವ್ ಅಲ್ಲಿ ಗ್ರೀನ್ ಅಲ್ಲೇ ಕ್ಲೋಸ್ ಆಗಿದಾವೆ. ಎಲ್ಲಕ್ಕಿಂತ ಲೋಯೆಸ್ಟ್ ಅಂತಂದ್ರೆ ಅದು ಫಿನ್ ನಿಫ್ಟಿ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಇನ್ನು ಮಾರ್ಕೆಟ್ ಬ್ರೆತ್ ನ ಇಲ್ಲಿ ನಾವು ಒಂದು ಬಾರಿ ಚೆಕ್ ಮಾಡಿದ್ರೆ, ಇಲ್ಲಿ ಅಡ್ವಾನ್ಸಸ್ 2,461 ಆದ್ರೆ ಡಿಕ್ಲೈನ್ಸ್ ಓನ್ಲಿ 436 ಆಗಿದ್ವು. ಡಿಕ್ಲೈನ್ಸ್ ಗಿಂತ ಅಡ್ವಾನ್ಸಸ್ 5 ಪಟ್ಟು ಪಾಸಿಟಿವ್ ಆಗಿದ್ವು. ಸೊ ಇದು ಬುಲ್ಲಿಶ್ ಮೂಮೆಂಟಮ್ ಆಗಿತ್ತು ಅಂತ ನಾವು ಹೇಳ್ಬೋದು. ಇನ್ನು ನಾವು ಈಗ ಆಪ್ಷನ್ ಚೈನಿಗೆ ಬಂದ್ರೆ, ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಈಗ ಬಿಲ್ಟ್ ಆಗಿರೋದು 21 lakhs ಇದೆ. ಅದೇ ಕಾಲ್ ಸೈಡ್ ಅಲ್ಲಿ ಕೂಡ 21 lakhs, ಎರಡು ಕಡೆ ಸಮನಾಗಿದ್ದಾರೆ. ಸೊ ಇಲ್ಲಿ ಮಾರ್ಕೆಟ್ ನ್ಯೂಟ್ರಲ್ ಅಂತ ತೋರಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಓಕೆ, ಈಗ ಆಪ್ಷನ್ ಚೈನ್ ಅಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ, ಇಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಸದ್ಯಕ್ಕೆ 68,861, 22,350 ಹತ್ರ ಇದೆ. ಅದಾದ್ಮೇಲೆ ಮೇಲೆ ಬಂದ್ರೆ ಇಲ್ಲಿ 1,60,000, 22,500 ಹತ್ರ ಇದೆ. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ಇದು ಒಂದು ಮೇನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇದ್ರ ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಅನದರ್ 150-200 ಪಾಯಿಂಟ್ಸ್ ಮೂಮೆಂಟಮ್ ಕೊಡ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಬಂದ್ರೆ, ಈಗ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಇಲ್ಲಿ 88,000 ಬಿಲ್ಟ್ ಆಗಿರೋದು 22,300 ಹತ್ರ, ಅಲ್ಲಿಂದ 22,200 ಹತ್ರ 1,25,000 ಇದೆ. ಸೊ 22,300-200 ಮೇನ್ ಸಪೋರ್ಟ್ ಆಗಿ ಬರ್ತಾವೆ. ಅದಲ್ಲದೆ ನಾವು ಈಗ ಇಲ್ಲಿ US ಡಾಲರ್ ಇಂಡೆಕ್ಸ್ಗೆ ಬಂದಿದ್ದೀನಿ. ಸೊ US ಡಾಲರ್ ಇಂಡೆಕ್ಸ್ ನೋಡಿ, ಇದು ಈಗ 106 ಕೆಳಗಡೆ ಬಂದಿದೆ. ನೀವೇನಾದ್ರೂ ನಮ್ಮ ವಿಡಿಯೋ ರೆಗ್ಯುಲರ್ ಆಗಿ ನೋಡಿದ್ರೆ, ಇಲ್ಲ ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಹಳೆ ವಿಡಿಯೋಗೆ ಹೋಗಿ ನೋಡಿ. ನಾನು ಹೇಳ್ತಾನೆ ಬಂದಿದ್ದೆ, ಇಲ್ಲಿ ಡಾಲರ್ ಇಂಡೆಕ್ಸ್ 106 ಕೆಳಗಡೆ ಬಂದ್ರೆ ಮಾತ್ರನೇ ಆಗ ನಾವು ಒಂದು ಪಾಸಿಟಿವ್ ಮೂಮೆಂಟಮ್ ನ ಇಂಡಿಯಾದಲ್ಲಿ ನೋಡಬಹುದು ಅಂತ. ಸೊ ಆ ಮೂಮೆಂಟಮ್ ಇವತ್ತಿನ ದಿನ ಇದು ಯಾವಾಗ 106 ಕೆಳಗಡೆ ಬಂತು, ಆಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆ ಮೂಮೆಂಟಮ್ ಬಂದಿದೆ. ಏತಕ್ಕಂದ್ರೆ ಡಾಲರ್ ಇಂಡೆಕ್ಸ್ ಹೆಚ್ಚಾಗ್ತಾ ಇದೆ, ಅದು FIs ನ ಅದರ್ ಎಮರ್ಜಿಂಗ್ ಮಾರ್ಕೆಟ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಈಗ ಕರೆಕ್ಟ್ ಕಂಡಿದೆ. ಸೊ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಒಳ್ಳೆ ವ್ಯಾಲ್ಯೂ ನಲ್ಲಿ ಇದಾವೆ. ಸೊ ಇಲ್ಲಿ FIs ಅಟ್ರಾಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಹಿಂದೆ ಇಲ್ಲಿ ನೀವು ನೋಡಿದ್ರೆ, ಇದು ಡಿಸೆಂಬರ್ 9 ಸಮಯದಲ್ಲಿ
ಆಗ ಡಾಲರ್ ಇಂಡೆಕ್ಸ್ ಇದು ಹೈಯರ್ ಲೆವೆಲ್ 108 ಇಂದ ಕಡಿಮೆ ಆಗಿ 106 ಹತ್ರ ಬಂದಿತ್ತು. ಆಗ ಕೂಡ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ರಿಕವರಿನ ನೋಡಿದ್ವಿ. ಅಲ್ಲಿಂದ ಅಗೇನ್ ಡಾಲರ್ ಇಂಡೆಕ್ಸ್ ಹೆಚ್ಚಾಗ್ತಿದ್ದಂಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕೂಡ ಬಂತು. ಅದನ್ನ ನಾನು ನಿಫ್ಟಿನಲ್ಲೇ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಡಿಸೆಂಬರ್ 5th 6th ಈ ಸಮಯದಲ್ಲಿ ಮಾರ್ಕೆಟ್ ರಿಕವರಿ ಕಂಡಿತ್ತು. ಅಲ್ಲಿಂದ ಡಾಲರ್ ಇಂಡೆಕ್ಸ್ ಅಲ್ಲಿ ಹೇಗೆ ರಿಕವರಿ ಕಾಣ್ತು, ಡಾಲರ್ ಇಂಡೆಕ್ಸ್ ಮೇಲೆ ಹೋಗ್ತಾ ಬಂತು, ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮತ್ತಷ್ಟು ಕರೆಕ್ಷನ್ ನಾವು ನೋಡಿದೀವಿ. ಸೊ ಈಗ ಡಾಲರ್ ಇಂಡೆಕ್ಸ್ 106 ಕೆಳಗಡೆ ಇರೋದು ಆಕ್ಚುಲಿ ಇದು ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇದಲ್ಲದೆ ಇಲ್ಲಿ US ನ 10-year ಬಾಂಡ್ yield ಇದು ಕೂಡ 4.2 ಹತ್ರ ಇದೆ, ಆಲ್ಮೋಸ್ಟ್ ಲೋವರ್ ಲೆವೆಲ್ ಅಲ್ಲಿ. ಈಗ ಈ ಸದ್ಯಕ್ಕೆ ಪಾಸಿಟಿವ್ ಆಗಿದೆ. ಇದು ಏನಾದ್ರೂ ಇನ್ನೂ ಕಡಿಮೆ ಆಗ್ತಾ ಬಂದ್ರೆ ಅದು ಅಗೇನ್ ಇಂಡಿಯನ್ ಮಾರ್ಕೆಟ್ ಹಾಗೂ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ನಿನ್ನೆ ದಿನ 87 ಮೇಲೆ ಹೋಗಿತ್ತು. ಈಗ ಅಗೇನ್ 87 ಕೆಳಗಡೆ ಬಂದಿದೆ. ಇದು ನ್ಯೂಟ್ರಲ್ ಟು ನೆಗೆಟಿವ್ ಅಂತಾನೆ ಹೇಳ್ಬೋದು. ನಾನು ಪಾಸಿಟಿವ್ ಅಂತ ತಗೊಳ್ಳೋದು, ಇದು ಏನಾದ್ರು 86 ಕೆಳಗಡೆ ಬಂದ್ರೆ ಪಾಸಿಟಿವ್ ಅಂತ ತಗೋತೀನಿ. ಬ್ರೆಂಟ್ ಕ್ರೂಡ್ ಆಯಿಲ್ ಮಾತ್ರ ಇದು 70 ಹತ್ರ ಇದೆ, ಇನ್ನು ಕೆಳಗಡೆ ಕೂಡ ಹೋಗ್ಬೋದು. ಇದು ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಎಲ್ಲಾ ಪ್ಯಾರಾಮೀಟರ್ಸ್ಗಳು ಈಗ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಕಡೆ ಬಂದ್ರೆ US ಮಾರ್ಕೆಟ್ ಅಲ್ಲಿ ನಿನ್ನೆ ದಿನ ಕರೆಕ್ಷನ್ ಬಂದಿತ್ತು 2 ದಿನ. ಆಗ ಇವತ್ತಿನ ದಿನ ಫ್ಯೂಚರ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಮೇ ಬಿ ಇಲ್ಲಿ ರಿಕವರಿ ಬಂದ್ರೆ ನಾವು ಅಗೇನ್ ನಾಳೆ ದಿನ ಗ್ಯಾಪ್ ಅಪ್ ಓಪನಿಂಗ್ ನ ನೋಡ್ತೀವಿ. ಸೊ ಇದೆಲ್ಲ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಾದವು. ಈಗ ಅಗೇನ್ ನಾವು ನಿಫ್ಟಿಗೆ ಬಂದ್ರೆ ಇಲ್ಲಿ ನಾವು ನಿಫ್ಟಿನಲ್ಲಿ ಇದು ಒನ್ ಡೇ ಕ್ಯಾಂಡಲ್. ಇಲ್ಲಿ ನಾನು ಪ್ರೀವಿಯಸ್ 1 ಮಂತ್ ಅಂದ್ರೆ ಫೆಬ್ರವರಿಲಿಂದ ಇಲ್ಲಿ ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಗೆ ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ. ಸೊ ಇದು ಈಗ ವೆಡ್ಜಸ್ ಟೈಪ್ ಆಫ್ ಟ್ರೆಂಡ್ ಲೈನ್ ನ ಇಲ್ಲಿ ಫಾರ್ಮ್ ಮಾಡಿದೆ. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಅಪ್ ಮೂವ್ನ ನಿಫ್ಟಿನಲ್ಲಿ ನೋಡೋದು. ನಿಫ್ಟಿ ನಮಗೆ 1 more ಡೇ 22,300 ಮೇಲೆ ಕ್ಲೋಸಿಂಗ್ ಕೊಡ್ಬೇಕಾಗುತ್ತೆ, ಅದು ಈ ಲೆವೆಲ್ ಅಲ್ಲಿ. ಸೊ ಬೆಟರ್ ಅಂತಂದ್ರೆ ನಮಗೆ 22,300 ಇಂದ 22,400 ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಡ್ಬೇಕಾಗುತ್ತೆ. ಸೊ ಎಕ್ಸ್ಪೈರಿನಲ್ಲಿ ಮೇ ಬಿ ನಿಫ್ಟಿನಲ್ಲಿ ಮೂಮೆಂಟಮ್ ಬಂದ್ರೆ ಕೂಡ 500 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಸೊ 22,300 ಇಂದ 500 ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸ್ ಆಗ್ಬೋದು. ಸೊ ಈ ಯಾವುದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿ ಹಾಗೂ ಎಕ್ಸ್ಪೈರಿ ದಿನದ ಹೈನ ಕ್ರಾಸ್ ಆದ್ರೆ ನೆಕ್ಸ್ಟ್ ಮೂಮೆಂಟಮ್ ಬರೋ ವಾರದಲ್ಲಿ ತುಂಬಾ ಪಾಸಿಟಿವ್ ಆಗಿ ಬರುತ್ತೆ ಹಾಗೂ ವೆಡ್ಜಸ್ ಬ್ರೇಕ್ಔಟ್ ನ ನೋಡ್ಬೋದು. ಸೊ ನನ್ನ ಪ್ರಕಾರ ನಿಫ್ಟಿ ಮೇ ಬಿ 22,300 ಹಾಗೂ 500 ಲೆವೆಲ್ ಒಳಗಡೆನೆ ಟ್ರೇಡ್ ಆಗಿ ಎಕ್ಸ್ಪೈರಿ ಆಗ್ಬೋದು. ಸೊ ಇದೇ ರೀತಿ ಎಕ್ಸ್ಪೈರಿ ಕಂಡ್ರೆ ನಾವು ಪಾಸಿಟಿವ್ ಆಗಿ ಅಪ್ ಮೂವ್ ಕೂಡ ನೋಡ್ತೀವಿ. ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ದಾಟಿ ನಿಫ್ಟಿ ಏನಾದ್ರು 22,500 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅದು 22,700 ಇಲ್ಲಿವರೆಗೆ ಮೂಮೆಂಟಮ್ ನೋಡ್ತೀವಿ. ಅಗೇನ್ ಇಲ್ಲಿಂದ ರಿಜೆಕ್ಟ್ ಕಂಡು ಪ್ರಾಫಿಟ್ ಬುಕಿಂಗ್ ಆಗಿ ಮತ್ತೊಂದು ಬಾರಿ ನಿಫ್ಟಿ 22,400 ವರೆಗೆ ಬಂದೆ ರಿಕವರಿ ಕಾಣ್ಬೇಕಾಗತ್ತೆ. ಸೊ 2 ಸಿನಾರಿಯೋ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಸೊ ಇಲ್ಲಿ ನಿಫ್ಟಿ 22,300 500 ಒಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಶುಕ್ರವಾರ ದಿನದಿಂದನೇ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಏನಾದ್ರು ಮೂಮೆಂಟಮ್ ಬಂದು 700 800 ಹತ್ರ ಹೋದ್ರೆ ಅಲ್ಲಿಂದ ಒಂದು ರಿಜೆಕ್ಷನ್ ಬರುತ್ತೆ. ಅದು ಅಗೇನ್ ನಿಫ್ಟಿನ 22,400 500 ವರೆಗೆ ತಗೊಂಡ್ ಬರ್ಬೋದು. ಅಲ್ಲಿ ಸಪೋರ್ಟ್ ತಗೊಂಡು ಅಗೇನ್ ನಿಫ್ಟಿ ಬರೋ ದಿನಗಳಲ್ಲಿ ರಿಕವರಿ ಕಾಣ್ಬೋದು. ಇನ್ನು ಅದರ್ ಸೈಡ್ ಏನಾದ್ರು ನೆಗೆಟಿವ್ ಗ್ಲೋಬಲಿ ನ್ಯೂಸ್ ಬಂದು ನಿಫ್ಟಿ ಅಗೇನ್ 22,200 ಕೆಳಗಡೆ ಹೋಯ್ತು ಅಂತಂದ್ರೆ ಅಗೇನ್ ನೆಗೆಟಿವ್ ಆಗುತ್ತೆ. ಸೊ ನಿಫ್ಟಿನಲ್ಲಿ ನಾವು ಲಾಂಗ್ ಪೊಸಿಷನ್ಸ್ ಇದ್ರೆ 22,200 ಕೆಳಗಡೆ ನಿಫ್ಟಿ ಬರ್ತಿದ್ದಂಗೆ ಲಾಂಗ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಇನ್ನು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನಾವೇನಾದ್ರೂ ಅದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ನಿಫ್ಟಿ ಸಿನಾರಿಯಸ್ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಏನು ಪಾಸಿಟಿವ್ ಆಗಿ ಕೊಟ್ಟಿದೆ, ಪಾಸಿಟಿವ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಆದ್ರೆ ಇಲ್ಲಿ ಓನ್ಲಿ 244 ಪಾಯಿಂಟ್ಸ್ ಮೂಮೆಂಟಮ್ ಇತ್ತು. ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ನ ಅದು 48,600 ಮೇಲೆ ಟ್ರೈ ಮಾಡ್ಬೋದು. ಸೊ ನಿಫ್ಟಿ ಎಕ್ಸ್ಪೈರಿ ಆಗಿರೋ ಕಾರಣ ನಿಫ್ಟಿ ಸೈಡ್ ವೇಸ್ ಹೋಗ್ಬೋದು. ಆದ್ರೆ ಬ್ಯಾಂಕ್ ನಿಫ್ಟಿ ಅಗೇನ್ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಕೊಟ್ಟು 49,000 ಇಂದ 49,200 300 ವರೆಗೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಓನ್ಲಿ ಅಬೋ 48,600 ಹಾಗೂ ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಆಗೋದು 48,200 ಕೆಳಗಡೆ ಕ್ಲೋಸಿಂಗ್ ಬಂದ್ರೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಓನ್ಲಿ ಲಾಂಗ್ ಪೊಸಿಷನ್ಸ್ ಅಬೋ 48,600 ನೋಡ್ತಾ ಇದೀವಿ. ಪುಟ್ ಪೊಸಿಷನ್ಸ್ ನ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನೋಡ್ತಾ ಇಲ್ಲ. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಇದ್ರ ಕ್ಲೋಸಿಂಗ್ ತುಂಬಾ ಪಾಸಿಟಿವ್ ಆಗಿದೆ.
ತುಂಬಾ ಬುಲ್ಲಿಶ್ ಆಗಿದೆ. ಈಗ 11,168 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಮಿಡಿಯೇಟ್ ಆಗಿ ನಾವು ಗುರುವಾರದ ದಿನ ಇದರಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಸೊ ಈ ರೀತಿ 2-3 ದಿನ ಕನ್ಸಲ್ಟೇಷನ್ ಆದ್ರೆ ಆ ಲೆವೆಲ್ ಬ್ರೇಕ್ಔಟ್ ಅಲ್ಲಿ ಮಾತ್ರ ಅಗೇನ್ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ನೋಡೋಣ. ಸದ್ಯಕ್ಕೆ ಪೊಸಿಷನ್ ತಗೊಳ್ಳೋದು ಬೇಡ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 6th ಮಾರ್ಚ್ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋಕ್ಕೆ ನೋಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ವಿಡಿಯೋನ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.